ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಪ್ರತಿ ದಿವಸ ನಾವೆಲ್ಲರೂ ಒಟ್ಟಿಗೆ ಸೇರಿ ಧ್ಯಾನ ಮಾಡೋದು ಅನ್ನೋದೇ ಒಂದು ತುಂಬಾ ದೊಡ್ಡ ವಿಷಯ. ಹೆಚ್ಚು ಮಟ್ಟಕ್ಕೆ ಈ ಗ್ರೂಪ್ ಮೆಡಿಟೇಷನ್ಸ್ ಅನ್ನೋದು ನಡೀತಾ ಇರಬೇಕು. ಈ ಗ್ರೂಪ್ ಮೆಡಿಟೇಷನ್ ಯಾವಾಗ ನಡೀತಾ ಇರುತ್ತದೋ, ಒಂದೇ ಸಂಗೀತವನ್ನು ನಾವು ಹಾಕೊಂಡು ಕೂತ್ಕೊಳ್ತಾ ಇದ್ದೀವೋ, ನಮ್ಮೆಲ್ಲರ ಮನಸ್ಸು ಒಂದಾಗುತ್ತೆ. ಒಬ್ಬೊಬ್ಬರಿಗೆ ಅವರವರ ಜೀವನದಲ್ಲಿ ಒಂದೊಂದು ಗುರಿ ಇದೆ. ಆದ್ರೆ ಸ್ಪಿರಿಚುವಲ್ ಗೋಲ್ಸ್ ಅಂತ ನೋಡಿದ್ರೆ ನಮ್ಮೆಲ್ಲರ ಗುರಿ ಧ್ಯಾನ ಸುವರ್ಣ ಕರ್ನಾಟಕ. ಅದನ್ನ ನಾವು ಮಾಡಬೇಕು ಅಂದ್ರೆ ಅಷ್ಟೊಂದು ದೊಡ್ಡ ಸಂಕಲ್ಪಕ್ಕೆ ಶಕ್ತಿ ಬರಬೇಕು ಅಂದ್ರೆ ನಾವು ಮಾಡೋ ಪ್ರತಿ ದಿವಸ ಧ್ಯಾನದಿಂದಾನೇ ಅದು ಸಾಧ್ಯ ಆಗುತ್ತದೆ. ಚೆನ್ನಾಗಿ ಮೂಡ್ ಬರ್ತಾ ಇದೆ. ಪ್ರತಿಯೊಂದು ಕಾರ್ಯಕ್ರಮನೂ ಚೆನ್ನಾಗಿ ಆಗ್ತಾ ಇದೆ. ನಾವು ಏನೇನು ಅನ್ಕೊಳ್ತೀವೋ ಅದು ಪ್ರತಿದೂ ಆಗುತ್ತೆ. ಕೆಲವೊಂದು ವಿಷಯಗಳು ನಾವು ಎಷ್ಟೇ ಅನ್ಕೊಂಡಿದ್ರು ಏನೇ ಅನ್ಕೊಂಡಿದ್ರು ಅದು ಒಂದು ಡಿಲೇ ಆಗುತ್ತೆ ಇಂದ ಆಗಲ್ಲ. ಅದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ, ಯಾವ ವಿಷಯಗಳು ನಮ್ಮ ಆತ್ಮಕ್ಕೆ ಬೇಡ ಅನಿಸ್ತದೋ ಅದನ್ನು ಆತ್ಮ ಡಿಲೇ ಮಾಡುತ್ತದೆ. ಇಲ್ಲ ಅಂದ್ರೆ ಆ ಪಾತು ಬೇಡ ಅಂತ ಆತ್ಮ ಡಿಸೈಡ್ ಮಾಡಿದ್ರೆ ನಮಗೆ ಆ ಸಪೋರ್ಟ್ ಸಿಗಲ್ಲ. ನಾವೇನ್ ಅನ್ಕೊಂತೀವಂದ್ರೆ ಇದು ಮ್ಯಾನಿಫೆಸ್ಟ್ ಆಗ್ತಾ ಇಲ್ಲ, ಇದು ಯಾಕೆ, ನನ್ಗೆ ಯಾಕೆ ಅಂತ ಬರ್ತಾ ಇರುತ್ತೆ. ಆದ್ರೆ ನಮ್ಮ ಸೋಲ್ ಜರ್ನಿಯಲ್ಲಿ ಪಾತಲ್ಲಿ ಅದು ಆಗ್ತಾ ಇಲ್ಲ ಅಂದ್ರೆ ಅದರ ಬಗ್ಗೆ ಬೇಜಾರಾಗಬಾರದು, ಅದನ್ನೇ ಯೋಚಿಸ್ತಾ ಕುತ್ಕೋಬಾರ್ದು. ನನಗಿದು ಬೇಕು ಅಂತ ಅನ್ಕೊಳ್ಳೋದು ತಪ್ಪಿಲ್ಲ, ಅದಕ್ಕೋಸ್ಕರ ಪ್ರಯತ್ನ ಮಾಡೋದನ್ನು ತಪ್ಪಿಲ್ಲ, ಅದರ ಮೇಲೆ ಗುರಿ ಇಡೋದು ತಪ್ಪಿಲ್ಲ. ಬಟ್ ಅದು ಆಗಿಲ್ಲ ಅಂದ್ರೆ ಅಕ್ಸೆಪ್ಟೆನ್ಸ್ ಮಾಡಬೇಕು. ಇಲ್ಲ ಅಂದ್ರೆ ಅದು ಲೇಟ್ ಆಗ್ತಾ ಇದೆ ಅಂದ್ರೆ ಅಕ್ಸೆಪ್ಟೆನ್ಸ್ ಮಾಡಬೇಕು. ಇಲ್ಲ ಅಂದ್ರೆ ನಿಮ್ಮ ಹಾರ್ಟ್ ಚಕ್ರ ಡಿಸಲೈನ್ ಆಗುತ್ತೆ. ಈ 7 ಚಕ್ರವನ್ನು ಆ ಚಕ್ರನ್ನು ಅಲ್ಲಲ್ಲೇ ಇಡೋದೇ ತುಂಬಾ ತುಂಬಾ ದೊಡ್ಡ ಚಾಲೆಂಜು ಸಂಸಾರದಲ್ಲಿ ಇರೋರಿಗೆ. ಕಾಡುಗಳಲ್ಲಿ ಸನ್ಯಾಸಿಯಾಗಿರೋರಿಗೆ ತುಂಬಾ ಸುಲಭ. ಇದಕ್ಕೆ ಒಂದು ಒಳ್ಳೆ ಕತೆ ಇದೆ, ನಿಮ್ಗೆ ಹೇಳ್ತೀನಿ. ಅಗಸ್ತ್ಯರ್ ಮಹಾಮುನಿ ಹತ್ರ ನಾರದರು ಬಂದು, ನಾರದ ಮಹರ್ಷಿ ಅವರು ಹೇಳ್ತಾರೆ, ನಾನು 24 ಗಂಟೆ ನಾರಾಯಣ ನಾರಾಯಣ ಅಂತ ಸ್ಮರಿಸ್ತಾ ಇದ್ದೀನಿ, ನಾನೇ ಗ್ರೇಟು ಅಂತ. ಮತ್ತು ಭೂಮಿಯಲ್ಲಿ ಇರೋರು ಯಾರು ಆ ತರ 24 ಗಂಟೆ ನಾರಾಯಣ ನಾರಾಯಣ ಅಂತ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಅವಾಗ ಅಗತ್ಯರ್ ಮುನಿ ಏನ್ ಮಾಡ್ತಾರಂದ್ರೆ, ಒಂದು ಚಿಕ್ಕ ಗಿನ್ನೆಯಲ್ಲಿ ಎಣ್ಣೆ ಕೊಡ್ತಾರೆ, ಕೈಯಲ್ಲಿ ಇಟ್ಕೋ ನಾರದ ಅಂತ. ಆಯ್ತು ಅಂತಾರೆ. ಇದನ್ನ ಇಟ್ಕೊಂಡು ಭೂಮಿಯೆಲ್ಲ ಸುತ್ಕೊಂಡು ಬರ್ಬೇಕು ನೀವು. ಒಂದೇ ಒಂದು ರೂಲ್ ಏನು ಅಂದ್ರೆ, ಒಂಚೂರುನೋ ಒಂದು ಡ್ರಾಪ್ನೋ ಕೆಳಗೆ ಬಿಡಬಾರದು ಅಂತ. ಹೌದಾ, ಆಯ್ತು ಅಂತ ಅವರು ನಾರದ ಮಹರ್ಷಿಯವರು ಆ ಎಣ್ಣೆ ಪಾತ್ರೆಯನ್ನು ಕೈಯಲ್ಲಿ ಇಟ್ಕೊಂಡು ಭೂಮಿಯೆಲ್ಲ ಸುತ್ತಾಡ್ಕೊಂಡು ಬಂದು, ಅಗತ್ಯರು ಮಹರ್ಷಿಯವರೇ, ಆಯ್ತಪ್ಪ, ನಿಮ್ಮ ಎಣ್ಣೆ ನೀವೇ ತಗೊಳ್ಳಿ, ಒಂಚೂರು ಎಲ್ಲಿ ಕೆಳಗೆ ಒಂದು ಡ್ರಾಪನ್ನು ಬಿಟ್ಟಿಲ್ಲ ಅಂದ್ರು. ಓ ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್, ಸಕ್ಸಸ್ಫುಲ್ ಆಗಿ ಈ ಮಿಷನ್ ಕಂಪ್ಲೀಟ್ ಮಾಡಿದ್ರಿ ಅಂತ ಹೇಳಿ, ಇನ್ನೊಂದು ಪ್ರಶ್ನೆ ಮಾಡ್ತೀನಿ ನಾರದ ಅಂತಾರೆ. ಏನಪ್ಪಾ ಅಂತ ಕೇಳಿದ್ರೆ, ಈ ಎಣ್ಣೆಯನ್ನು ಕೈಯಲ್ಲಿ ಇಟ್ಕೊಂಡು ನೀವು ಭೂಮಿಯೆಲ್ಲ ಸುತ್ತಾಡ್ಕೊಂಡು ಬಂದಿರಲ್ವಾ, ಆ ಸಮಯದಲ್ಲಿ ಎಷ್ಟು ಸತಿ ನಾರಾಯಣನನ್ನು ಸ್ಮರಣಿಸಿದ್ರಿ ನೀವು ಅಂದ್ರೆ. ಏನಪ್ಪ ನಾರಾಯಣನ ಸ್ಮರಣಿಸೋದು, ಕೈಯಲ್ಲಿರೋ ಎಣ್ಣೆ ಯಾವಾಗ ಕೆಳಗೆ ಬಿಡುತ್ತೋ ಅನ್ನೋ ಟೆನ್ಷನಲ್ಲೇ ನಾನು ಭೂಮಿಯನ್ನು ಸುತ್ತಾಡ್ಕೊಂಡು ಬಂದಿದ್ದೀನಿ, ನನಗೂ 1 ಸೆಕೆಂಡು ನಾರಾಯಣರು ನೆನಪಕ್ಕೆ ಬಂದಿಲ್ಲ ಅಂತ. ಅವಾಗ ಅಗತ್ಯ ಹೇಳ್ತಾರು, ಸಂಸಾರದಲ್ಲಿ ಇರೋ ಪ್ರತಿಯೊಬ್ಬರಿಗೂ ಇದೇ ಪ್ರಾಬ್ಲಮ್ಸ್ ಇದೆ ನಾರದ, ಆದ್ರೂ ಅವ್ರು ಸಮಯ ತಗೊಂಡು ನಾರಾಯಣ ಅಂತಾರೋ, ಅವ್ರು ಗ್ರೇಟಾ ನೀವು ಗ್ರೇಟಾ ಅಂತ ಬಾಯಿ ಮುಚ್ಕೊಂಡು ನಾರಾಯಣ ಹೋಗ್ಬಿಡ್ತಾರೆ ನಾರದರು. ಸಂಸಾರದಲ್ಲಿ ನಿರ್ವಾಣ ಅಂತ ಪತ್ರಿಜಿಯವರು ಹೇಳಿದ್ರು ಇದೆ. ಬಿಲ್ಲು ಕಟ್ಟಬೇಕು, ಉದ್ಯೋಗ ಮಾಡಬೇಕು, ವ್ಯಾಪಾರ ಮಾಡಬೇಕು, ಧ್ಯಾನ ಮಾಡಬೇಕು, ಅಡಿಗೆ ಮಾಡಬೇಕು, ಮಕ್ಕಳು ನೋಡಬೇಕು, ಸ್ಕೂಲ್ಸ್ ನೋಡಬೇಕು, ಹೋಮ್ವರ್ಕ್ ನೋಡಬೇಕು, ನಾಳೆ ಏನ್ ಬರುತ್ತೋ ಮುಂದೆ ಏನ್ ಬರುತ್ತೋ, ಇಷ್ಟು ಗೊಂದಲಗಳಲ್ಲಿನೂ ನಾವು ಧ್ಯಾನ ಮಾಡ್ತಾ ಇದೀವಿ, ಧ್ಯಾನ ಪ್ರಚಾರ ಮಾಡ್ತಾ ಇದೀವಿ. ವಿ ಆರ್ ಗ್ರೇಟ್. ಎಲ್ಲಾನು ಬಿಟ್ರೆ ಕಾಡುಗಳಲ್ಲಿ ಕುತ್ಕೊಂಡಿದ್ರೆ 24 ಗಂಟೆ ಧ್ಯಾನ ಮಾಡಬಹುದು, ಮುಕ್ತಿ ಮೋಕ್ಷ ಬರಲ್ಲ.
ಯಾಕೆ ಬರಲ್ಲ? ಯಾಕಂದ್ರೆ ಅಲ್ಲಿಂದ ನಾವೆಲ್ಲರೂ ಬಂದಿರೋರು. ಮತ್ತೆ ನಾವು ಗ್ರೇಟ್ ಅವ್ರು ಗ್ರೇಟ್ ಅಂದ್ರೆ ಗ್ರೇಟ್ನೆಸ್ ಇಲ್ಲ, ಅದು ನಮ್ಮ ಪಾಸ್ಟ್. ಸಮಯ ಸಿಗ್ತಾ ಇಲ್ಲ. ಇವಾಗ್ನೂ ಒಬ್ರು ಬಂದ್ರು, ಹತ್ಕೊಂಡ್ರು. ಸಮಯ ಸಿಗ್ತಾ ಇಲ್ಲ, ನಾನು ಏನೋ ಧ್ಯಾನ ಮಾಡ್ಬೇಕಿದು, ಅದಕ್ಕೆ ಜಾಸ್ತಿ ಸಮಯ ಸಿಗ್ತಾ ಇಲ್ಲ ಅಂದ್ರೆ ನಾವು ಕಾಡುಗಳಲ್ಲಿ ಇಲ್ಲ, ಸಂಸಾರದಲ್ಲಿ ಇದೀವಿ. ಎಷ್ಟು ಸಮಯ ಸಿಗುತ್ತೋ, ಸಮಯನ ಬೆಲೆ ನಮಗೆ ಗೊತ್ತು, ಅವ್ರಿಗಲ್ಲ. ಸಮಯದ ಬೆಳೆ ನಮಗೆ ಗೊತ್ತು. ಇಷ್ಟೊಂದು ಗೊಂದಲಗಳಲ್ಲಿನೂ ನಾವು ಧ್ಯಾನ ಮಾಡ್ತಾ ಇದೀವಿ, ಧ್ಯಾನ ಪ್ರಚಾರ ಮಾಡ್ತಾ ಇದೀವಿ, ಪುಸ್ತಕಗಳು ಓದ್ತಾ ಇದೀವಿ ಅಂದ್ರೆ ವಿ ಆರ್ ಎನ್ಲೈಟನ್ಡ್ ಪೀಪಲ್. ಇದು ಮತ್ತೆ ಅಹಂಕಾರಕ್ಕೋಸ್ಕರ ಹೇಳ್ತಾ ಇಲ್ಲ, ಸತ್ಯವನ್ನೇ ಹೇಳ್ತಾ ಇದ್ದೀನಿ. ಸಂಸಾರದಲ್ಲಿ ಇದ್ರೇನೆ ನಿಮಗೆ ನಿರ್ವಾಣ ಬರುತ್ತೆ. ಸಂಸಾರ ಬಿಟ್ಟು ಕುತ್ಕೊಂಡಿದ್ರೆ ಗ್ಯಾರಂಟಿ ಬರೆದು ಕೊಡ್ತೀನಿ, ಮತ್ತೆ ಜನ್ಮ ತಗೊಳ್ತೀನಿ. ಯಾಕೆ? ನಾನು ತಗೊಂಡಿದ್ದೀನಲ್ವಾ. ಕಾಲದ 7 ಜನ್ಮಗಳು ನಾನು ಸನ್ಯಾಸಿ, ಎಷ್ಟೆಷ್ಟೋ ಸಾಧನೆ ಮಾಡಿದ್ದೀನಿ. ಆದ್ರೂ ವೈ ಐ ಆಮ್ ಬಾರ್ನ್ ಅಗೇನ್. ನಾನು ಒಂದೇ ಅಲ್ಲ, ಈ ತರ ಎಷ್ಟೋ ಜನ ಪಾಸ್ಟ್ ಲೈಫ್ಸ್ ನೋಡಿದ್ದೀನಿ ನಾನು. ಈಗ ಜಸ್ಟ್ ಕೌನ್ಸಿಲಿಂಗ್ ಇಬ್ಬರು ಬಂದರು, 3 ಜನ ಕೌನ್ಸಿಲಿಂಗ್ ಜಸ್ಟ್ ಮಾಡಿಸಿ ಸೌಂಡ್ ಹೀಲಿಂಗ್ ಅಲ್ಲಿ ಅವರಿದ್ದಾರೆ. ಈಗ ಸೆಷನ್ಗೆ ಬಂದಿದ್ದೀನಿ. ಆ 3 ಜನ ಪಾಸ್ಟ್ ಲೈಫ್ಸ್ ನೋಡಿದ್ದೀನಿ. ಅವರು ಎಲ್ಲಿ ಪ್ರಾಬ್ಲಮ್ಸ್ ಅಲ್ಲಿ ಸಿಕ್ಕಾಕೊಂಡಿದ್ರು, ಎಷ್ಟು ಚೆನ್ನಾಗಿ ಡಿಕೋಡ್ ಆಗಿದೆ ಅಂತ. ಒಬ್ಬ ಮೇಡಮ್, ಅವ್ರಿಗೆ ಯಾವಾಗ ನೋಡಿದ್ರು ಹಾವುಗಳು ಕಾಣಿಸ್ತಾ ಇದೆ ಫಿಸಿಕಲ್ ಆಗಿ, ಬಟ್ ಏನು ಮಾಡ್ತಾ ಇಲ್ಲ. ಬಟ್ ಇವ್ರಿಗೆ ಭಯ ಬರ್ತಾ ಇದೆ, ಹಾವುಗಳು ಏನು ಮಾಡ್ತಾ ಇಲ್ಲ. ಎರಡನೇದು, ಅವರಿಗೆ ಸಫಿಕೇಶನ್ ಬರುತ್ತೆ. ಮತ್ತೆ ಒಂದು ಕಿವಿಯಲ್ಲಿ ಆಲ್ ಟೈಮ್ ಒಂದು ಬೀಪ್ ಸೌಂಡ್ ಬರ್ತಾ ಇದೆ, ಇನ್ನೊಂದು ಕಿವಿಯಲ್ಲಿ ಸ್ಕ್ರಾಚ್ ಸೌಂಡ್ ಬರ್ತಾ ಇದೆ 24 ಗಂಟೆ. ಇದರ ಪ್ರಾಬ್ಲಮ್ ಏನೋ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ತುಂಬಾ ಲೋ ಫೀಲ್ ಆಗ್ತಾ ಇದ್ದಾರೆ. ಮತ್ತೆ ಯಾರೇ ಬಂದ್ರು ಅವ್ರ ಲೈಫಲ್ಲಿ ಅವಮಾನ ಮಾಡೋದು ಅವ್ರನ್ನ. ಅದು ಸೊಲ್ಯೂಷನ್ ಎಲ್ಲಿನೂ ಸಿಗ್ತಾ ಇಲ್ಲ. ಉಟ್ಕೊಂಡು ಬಂದ್ರೆ ಅವ್ರು ನನ್ನ ಹತ್ರ ಕುತ್ಕೊಂಡ ತಕ್ಷಣ ಒಂದು ದೊಡ್ಡ ಕಾಲ ಸರ್ಪ ಕಾಣಿಸ್ತು. ಅದು ಅವರನ್ನ ಕಾಟಿಸ್ತು. ಅದು ಅವರು ಮರಣ ಆಗಿದ್ರು ಕಳೆದ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ. ಆ ಭಯದಿಂದ ಸಫಕೇಶನು ಇಂದ ಅವರು ಮರಣ ಆಗಿದೆ. ಸೊ ಆ ಭಯ, ಆ ಸಫಕೇಶನು, ಹಾವು ಎಲ್ಲ ಸೋಲ್ ಟ್ರೇಟ್ಸ್ ಮತ್ತೆ ಈ ಜನ್ಮಕ್ಕೆ ಟ್ರಾನ್ಸ್ಫರ್ ಆಗಿದೆ. ಮತ್ತೆ ಅವ್ರು ಯಾರು ಪಾಸ್ಟ್ ಲೈಫಲ್ಲಿ ನೋಡಿದ್ರೆ ಸರಸ್ವತಿ ದೇವಿ ತರ ಕುತ್ಕೊಂಡು ವೀಣೆ ನುಡಿಸ್ತಾ ಇದ್ದಾರೆ ಸ್ಟೇಜ್ ಅಲ್ಲಿ. ಅವ್ರ ಹಿಂದೆ 100 ಜನ ನುಡಿಸ್ತಾ ಇದ್ರು. ಅಷ್ಟೊಂದು ದೊಡ್ಡ ಸಂಗೀತ ವಿದ್ವಾನ್ ಅವರು, ಹೆಸರು ಮಾಡ್ಕೊಂಡಿದ್ರು. ಬಟ್ ಏನು ಅಂದ್ರೆ ಯಾರಿಗೂ ಅವರು ಗೌರವ ಕೊಟ್ಟಿಲ್ಲ, ಎಲ್ಲರನ್ನೂ ಅವಮಾನ ಮಾಡಿದ್ರು. ಈ ಜನ್ಮದಲ್ಲಿ ಇವ್ರಿಗೆ ಅದೇ ಆಗ್ತಾ ಇದೆ. ಪ್ರತಿಯೊಂದೂ ಪಾಸ್ಟ್ ಲೈಫ್ಗೂ ಕರ್ಮಗೂ ಎಷ್ಟೊಂದು ರಿಲೇಷನ್ ಇದೆ ನೋಡಿ. ಈ ಸತ್ಯ ಯಾವಾಗ ನಮ್ಗೆ ಗೊತ್ತಿಲ್ವೋ, ನನಗೆ ಯಾಕೆ ಈ ತರ ಆಗ್ತಾ ಇದೆ, ನನ್ನ ಲೈಫಲ್ಲೇ ಕಷ್ಟಗಳು ಅಂತ ಅನಿಸ್ತದೆ. ಯಾವಾಗ ಈ ರಿಲೇಷನ್ಸ್ ನಮಗೆ ಗೊತ್ತಾಗುತ್ತದೋ, ಓ ಇದು ಕರ್ಮ ಸಿದ್ಧಾಂತನ ನಾನು ಫೇಸ್ ಮಾಡ್ತಾ ಇದ್ದೇನಾ, ಆಗ್ಲಿ ಪರವಾಗಿಲ್ಲ, ಲೆಟ್ ಮೀ ಫೇಸ್ ಅಂತ ಧೈರ್ಯ ಯಾವಾಗ ಬರುತ್ತೋ, ಅವರೊಳಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಇರೋದು. ಇನ್ನೊಬ್ರು ಬಂದ್ರು, ಸರ್ ಮೊನ್ನೆ ಚನ್ನರಾಯಪಟ್ಟಣ ಯಜ್ಞಕ್ಕೆ ಬಂದಿದ್ದೀನಿ, ಆಮೇಲೆ ವಷ್ಟ ಆಯ್ತು ಸರ್ ಹೆಲ್ತ್ ಅಂದ್ರು. ಹೌದಾ, ಏನಾಯ್ತು ಹೇಳಿ ಅಂದ್ರು. ಎಲ್ಲ ಚೆನ್ನಾಗಿತ್ತು. ಧ್ಯಾನ ಕಂಪ್ಲೀಟ್ ಮಾಡೋ ಕ್ಷಣ ನೀವು ಓಕೆ ಅಂದ ತಕ್ಷಣ ಕೈಯಲ್ಲಿ ಕಣ್ ಮೇಲೆ ಇಟ್ಕೊಂಡಿದ್ದೀನಿ, ಒಂದು ಬ್ಲೂ ಕಲರ್ ಕಾಣಿಸ್ತು, ಒಳಗೆ ಫುಲ್ಲು ಸ್ಟಾರ್ಸ್ ತರ ಇದ್ದೆ, ಪಟಾಕಿ ಓಡೋ ತರ ಬಂದಿದೆ ಸರ್. ಆಮೇಲೆ ಮನೆಗೆ ಹೋಗಿದ್ದೀನಿ. ಒಂದು 4 ದಿವಸ ಆದ್ಮೇಲೆ ಬೆನ್ನು ನೋವು ಶುರುವಾಗಿದೆ. ಎಷ್ಟು ಮಟ್ಟಕ್ಕೆ ಅದು ಹೋಗಿದೆ ಅಂದ್ರೆ, ನಾನು ಫಿಸಿಯೋಥೆರಪಿ ಮಾಡ್ಕೊಂಡಿದ್ದೀನಿ, ಆಯುರ್ವೇದ ಅವ್ರ ಹತ್ರನೂ ಹೋಗಿದ್ದೀನಿ, ಈಗ MRI ಸ್ಕ್ಯಾನ್ಗೂ ಹೋಗ್ಬೇಕಂತ ಹೋಗ್ತಾ ನಿಮ್ಮ ಹತ್ರ ಒಂದ್ಸತಿ ಕನ್ಸಲ್ಟೇಷನ್ ತಗೊಳ್ಳೋಣ ಅಂತ ಬಂದೀನಿ. ಅವ್ರು ಮಾತಾಡ್ತಾ ಇರೋ ಟೈಮಲ್ಲೇ ಅವ್ರ ಮುಖ ಹಿಂಗೆ ಕಾಣಿಸ್ತಾ ಇದೆ, ಹಿಂದೆ ಒಬ್ಬ ತುಂಬಾ ಓಲ್ಡ್ ಏಜ್ ಪರ್ಸನ್ ಫೇಸ್ ಕಾಣಿಸ್ತಾ ಇದೆ. ನಾನು ಹೇಳಿದ್ನು, ಒಂದು ವಾಕಿನ್ ಆಗಿದೆ ಚನ್ನರಾಯಪಟ್ಟಣದಲ್ಲಿ, ನಿಮಗೆ ವಾಕಿನ್ ಆಗಿದೆ. ಆ ಬ್ಲೂ ಕಲರ್ ಸ್ಕ್ರೀನು, ಅದರಲ್ಲಿ ಪಟಾಕಿ ಏನಂದ್ರೆ ನಿಮ್ಮ ಕರ್ಮಗಳು ಅಲ್ಲಿ ಕಳೆದೋಯ್ತು. ಒಂದು ಹೈಯರ್ ಎನರ್ಜಿ ವಾಕಿನ್ ಆಗಿದೆ. ಈ ಹೈಯರ್ ಎನರ್ಜಿ ನಿಮ್ಮ ಬಾಡಿಗೆ ಅಲೈನ್ಮೆಂಟ್ ಮಾಡೋಕೆ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ 3 ರಿಂದ 4 ವಾರ ಆಗುತ್ತದೆ. 1.5-2 ವಾರನೇ ಆಗಿದೆ. ಇನ್ನೊಂದು 2 ವಾರ ನೀವು ವೆಯ್ಟ್ ಮಾಡಿ. ಬೆನ್ನು ನೋವು ಎಲ್ಲಿ ಅಂತ ನೀವು ಸರ್ಚ್ ಮಾಡ್ತೀವಿ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ, ತಕ್ಷಣ ಅವ್ರಿಗೆ ರಿಲೀಫ್ ಆಗಿದೆ. ಪ್ರತಿಯೊಂದು ರೂಟ್ ಕಾಸ್ ಅನಾಲಿಸಿಸ್ ಮಾಡಬೇಕು.
ಅವ್ರು ಹೇಳಿದ ತಕ್ಷಣ ನಾವು ಧ್ಯಾನ ಮಾಡಿ ಎಲ್ಲ ಸರಿ ಆಗುತ್ತೆ ಎಲ್ಲ ಓಹೋ ಕಲಿಸ್ಬಾರದು, ಕುತ್ಕೊಂಡು ನೋಡ್ಬೇಕು, ಸೊಲ್ಯೂಷನ್ ಕೊಡ್ಬೇಕಲ್ವಾ. ಅದಕ್ಕೆ ಅವ್ರು ಬರ್ತಾ ಇದಾರಲ್ವಾ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ, ಗೊತ್ತಿರೋರ ಹತ್ರ ಕಲಿಸ್ಬೇಕು. ಬಟ್ ನಾವು ಏನೋ ಒಂದು ಹೇಳಿ ಮಸಾಲ ಮಾಡಿ ನಾವು ಕಲಿಸ್ಬಿಟ್ರೆ ಅವ್ರಿಗೆ ಧ್ಯಾನದ ಮೇಲೆ ವಿಶ್ವಾಸ ಹೋಗ್ಬಿಡುತ್ತೆ. ಏನೋ ಒಳ್ಳೇದಾಗುತ್ತೆ ಅಂತ ಬಂದಿನಿ, ಇಲ್ಲಿ ಇದಾಗಿದೆ ಅದಾಗಿದೆ ಅಂತ. ಪ್ರತಿಯೊಂದಕ್ಕೆ ರೂಟ್ ಕಾಸ್ ಅನಾಲಿಸಿಸ್ ನೋಡ್ಬೇಕು, ಕಣ್ಣಿರ್ಬೇಕು. ಅದನ್ನ ಕೇರ್ಫುಲ್ ಆಗಿ ನೋಡಿ ನಾವು ಗೈಡ್ ಮಾಡಬೇಕು. ಮತ್ತೆ ಅವ್ರು ನಮ್ಮ ಮೇಲೆ ಡಿಪೆಂಡ್ ಆಗ್ಬಾರ್ದು. ನಿನ್ನೆ ನೈಟು ಆನ್ಲೈನಲ್ಲಿ ಒಬ್ಬ ಹುಡುಗಕ್ಕೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀನಿ. ಕನೆಕ್ಟ್ ಆಗಿದ ತಕ್ಷಣ ನಾನು ಹೇಳಿದ್ ನೀವರ ಗ್ರೇಟ್ ಥರ್ಡ್ ಐ ಮಾಸ್ಟರ್ ಅಂತ. ಅವ್ರು ಹೇಳಿದ್ರು ಹೌ ಡು ಯು ನೋ ಅಂತ. ಯಾಕೆಂದ್ರೆ ಅವ್ರು 1 ತಿಂಗಳೇ ಧ್ಯಾನ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಕುತ್ಕೊಂಡ ತಕ್ಷಣ ಬ್ರೆತ್ಲೆಸ್ ಸ್ಟೇಜ್ಗೆ ಹೋಗಿ ತುಂಬಾ ವಿಷನ್ಸ್ ಸ್ಟಾರ್ಟ್ ಆಗಿದೆ ಅಂತ. 30 ನಿಮಿಷ ನಾನು ಅವ್ರ ಹತ್ರ ಕಾಲಲ್ಲಿ 40 ನಿಮಿಷ ಮಾತಾಡಿದ್ದೀನಿ. 40 ನಿಮಿಷನೂ ಅವ್ರ ಥರ್ಡ್ ಐ ಏರಿಯಾ ಫುಲ್ ಹೈ ಸೆನ್ಸೇಷನ್ಸ್, ಹೈ ವೈಬ್ರೇಷನ್ಸ್ ಬರ್ತಾ ಇದೆ ಅಂದರು. ಯಾವಾಗಲೂ ಈ ಥರ ಅನುಭವ ಬಂದಿಲ್ಲ ಸರ್. ಅಂದರೆ ವೆನ್ ಎ ಥರ್ಡ್ ಐ ಮಾಸ್ಟರ್ ಮೀಟ್ಸ್ ಅನದರ್ ಥರ್ಡ್ ಐ ಮಾಸ್ಟರ್ ಇದೇ ಆಗುತ್ತೆ ಅಂತ ಹೇಳಿದ್ರು. ಅವ್ರ ಪಾಸ್ಟ್ ಲೈಫ್ಸ್ 2 ನೋಡಿ ಹೇಳಿದ್ನಿ, ತುಂಬ ಖುಷಿಪಟ್ರು. ಅವ್ರು ಎಲ್ಲಿ ಸಿಕ್ಕಾಕೊಂಡಿದ್ರು ಹೇಳಿದ್ದೀನಿ. ಈ ಪಾತಲ್ಲಿ ಎಷ್ಟು ಆಬ್ಸ್ಟಕಲ್ಸ್ ಬರುತ್ತೆ, ನಾನು ಎಲ್ಲೆಲ್ಲಿ ತಪ್ಪು ಮಾಡಿದ್ದೀನೋ, ಎಲ್ಲೆಲ್ಲಿ ನನಗೆ ಡಿಲೇ ಆಗಿದೆಯೋ ಅದೆಲ್ಲ ನೀವು ಕರೆಕ್ಟ್ ಮಾಡ್ಕೊಳ್ಳಿ, ನನ್ನಿಂದ ನೀವು ಗ್ರೇಟ್ ಮಾಸ್ಟರ್ ಆಗ್ತೀವಂತ ಅವ್ರಿಗೆ ಗೈಡೆನ್ಸ್ ಕೊಟ್ಟಿದೆ. ರೂಟ್ ಕಾಸ್ ಅನಾಲಿಸಿಸ್ ಅನ್ನೋದು ಅದು ಒಂದು ಆರ್ಟ್ ಅಲ್ಲ, ಅದು ಒಂದು ಮೆಕ್ಯಾನಿಸಮ್ ಅಲ್ಲ. ಅದು ನಾವು ನೋಡಬೇಕು. ಅದನ್ನ ನೋಡಬೇಕು ಅಂದ್ರೆ ಇಂಟ್ಯೂಷನ್ ಒಂದು ಥರ್ಡ್ ಐ ಪವರ್ ನಾವು ಡೆವಲಪ್ ಮಾಡ್ಕೋಬೇಕು. ಇವ್ರಿಂಗೆ ಅವ್ರಂಗೆ ಅಂತ ನೀವು ಮಾತಾಡ್ತಾ ಕೂತ್ಕೊಂಡಿದ್ರೆ ಫಸ್ಟ್ ಡ್ಯಾಮೇಜ್ ಆಗೋದು ನಿಮ್ಮ ಥರ್ಡ್ ಐ. ಈ ಕಾಲದಲ್ಲಿ ಮಧ್ಯದಲ್ಲಿ 2-3 ವಿಡಿಯೋಸ್ ಆನ್ಲೈನಲ್ಲಿ ನೋಡಿದ್ರಿ. ಬೈತಾ ಇದ್ದಾರೆ ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಆ ಸಿಸ್ಟಮ್ ಸರಿ ಇಲ್ಲ, ಇವ್ರಿಲ್ಲ ಅವ್ರಿಲ್ಲ ಅಂತ. ಆ ವಿಡಿಯೋಸ್ ಜಸ್ಟ್ ನಾನು ಕೇಳಿದ ತಕ್ಷಣ ನನಗೆ ಹೇಳಬೇಡಿ, ತೋರಿಸ್ಬೇಡಿ ಅಂತ ಹೇಳಿತ್ತು. ಒಬ್ಬರು ಬಗ್ಗೆ ನಾನು ಪತ್ರಿಜಿಯವರ ಹತ್ರ ಸುಮಾರು ವರ್ಷ ಇದೆ, ನಿಮ್ಮೆಲ್ಲರಿಗೂ ಗೊತ್ತು, ಮೋರ್ ದೆನ್ 20 years. ಯಾವಾಗ್ಲೂ ಯಾರ ಬಗ್ಗೆನೂ ಒಂದು ನೆಗೆಟಿವ್ ಮಾತು ಮಾತಾಡಿಲ್ಲ. ಯಾರು ಏನೇ ಮಾಡಿದ್ರು ಅದು ತಪ್ಪು ಅಂತಾನೂ ಅವ್ರು ಹೇಳಿಲ್ಲ. ಅವ್ರ ಹತ್ರ ಯಾರಾದ್ರು ಬಂದು ಕ್ವಶನ್ ಕೇಳಿದ್ರೆ ಆನ್ಸರ್ ಕೊಡ್ತಾರೆ. ಅವ್ರು ಹೇಳಿರೋದು ಯಾರಾದ್ರು ಮಾಡಿದ್ರೆ ನೆಕ್ಸ್ಟ್ ಏನು ಅಂತ ಹೇಳ್ತಾರೆ. ಸೋ ಸಿಂಪಲ್ ಮ್ಯಾನ್. ನಾನು ಆವಾಗ ಒಂದೇ ಅನ್ಕೊಂಡಿದ್ದೀನಿ, ಅದೇ ಥರ ನಾನಿರಬೇಕು. ನನ್ನ ಬಾಯಿಂದ ಬೈ ಮಿಸ್ಟೇಕ್ನು ಯಾರ ಬಗ್ಗೆ ನೆಗೆಟಿವೇ ಬರಬಾರ್ದು, ಯಾವ ಪ್ರಾಜೆಕ್ಟ್ ಬಗ್ಗೆನೂ ನೆಗೆಟಿವ್ ಬರಬಾರ್ದು. ಆ ಒಂದು ಶಕ್ತಿ ನನಗೆ ಕೊಡಿ ಪತ್ರಿಜಿ ಅಂತ ಕೇಳ್ಕೊಂಡು. ಯಾಕಂದ್ರೆ ಅದು ಮಾಡಿದ್ರೆ ಫಸ್ಟ್ ಅಫೆಕ್ಟ್ ಆಗೋದು ಏನು ಅಂದ್ರೆ ನಮ್ಮ ಥರ್ಡ್ ಐ. ಬೇರೊಬ್ಬರ ಬಗ್ಗೆ ನಾವು ಮಾತಾಡಿದ್ರೆ ಫಸ್ಟ್ ಅಫೆಕ್ಟ್ ಆಗೋದು ಅವರೆಲ್ಲ ನಾವು. ಅವಾಗ ಇಂಟ್ಯೂಷನ್ ಪವರ್ ಕಮ್ಮಿ ಆಗುತ್ತೆ, ಥರ್ಡ್ ಐ ಪವರ್ ಕಮ್ಮಿ ಆಗುತ್ತೆ, ಸ್ಪಿರಿಚುವಲ್ ಪವರು ಕಮ್ಮಿ ಆಗುತ್ತೆ. ಮಾಡ್ಕೊಂಡು ಹೋಗ್ಬೇಕು, ಮೇಂಟೈನ್ ಮಾಡಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ಮೌನ ಇಸ್ ಬೆಟರ್. ಧ್ಯಾನ, ಮೌನ, ಸತ್ಯ ಇದರೊಳಗೆ ನಾವಿದ್ರೆ ನಮಗೆ ಆ ಸ್ಪಿರಿಚುವಲ್ ಎನರ್ಜಿ ಅನ್ನೋದು ಮೇಂಟೈನ್ ಆಗುತ್ತೆ, ಥರ್ಡ್ ಐ ಎನರ್ಜಿ ಅನ್ನೋದು ಮೇಂಟೈನ್ ಆಗುತ್ತದೆ. ಜೊತೆಗೆ ಇಷ್ಟು ದೊಡ್ಡ ಸಂಸಾರನೂ ಇದೆ, ಅದನ್ನು ನೋಡ್ಕೊಂಡು ಇದೆಲ್ಲ ನಾವು ನೋಡ್ಕೊಂಡಿದ್ರೆ ಸಾಕು. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್, ತುಂಬ ಟೈಮ್ ತಗೊಂಡಿದ್ದೀನಿ ಇವತ್ತು.